ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣ ವಧವೃತ್ತಾಂತವನ್ನು ಕೇಳಿ ಧೃತರಾಷ್ಟ್ರನು ಕರ್ಣನ ಗುಣಗಳನ್ನು ಕೊಂಡಾಡುತ್ತಾ ದುರ್ಯೋಧನನನ್ನು ನಿಂದಿಸಿ ಕರ್ಣಾರ್ಜುನರ ಯುದ್ಧಕ್ರಮವನ್ನು ವಿವರಿಸುವಂತೆ ಕೇಳಿದುದು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಾನೆ, ಓ ರಾಜ, ಐಶ್ವರ್ಯದಿಂದಲೂ ಕುಲದಿಂದಲೂ ಕೀರ್ತಿಯಿಂದಲೂ ವೇದಾಧ್ಯಯನದಿಂದಲೂ ಹಿರಿಯರು ನಿನ್ನನ್ನು ನಹುಷ ಕುಮಾರನಾದ ಯಯಾತಿಗೆ ಸಮಾನನೆಂದು ಭಾವಿಸುವರು. ನೀನು ವೇದಾಧ್ಯಯನದಲ್ಲಿ ಮಹರ್ಷಿಗೆ ಸಮಾನನು, ಉದ್ದಿಷ್ಟ ಕಾರ್ಯಗಳೆಲ್ಲವನ್ನು ಮಾಡಿ ಮುಗಿಸಿ ಕೃತಕೃತ್ಯನಾದವನು. ಮನಸ್ಸನ್ನು ಸ್ಥಿರಗೊಳಿಸು, ದುಃಖಕ್ಕೆ ಅವಕಾಶವನ್ನು ಕೊಡಬಾರದು ಎಂದನು. ಆಗ ಧೃತರಾಷ್ಟ್ರನು, ಓ ಸಂಜಯ, ಯುದ್ಧದಲ್ಲಿ ಅಂತಹ ಕರ್ಣನೇ ಸತ್ತನೆಂದ ಮೇಲೆ ಪೌರುಷವೆಂಬುದು ನಿರರ್ಥಕವು ಮತ್ತು ನಿಂದ್ಯವು. ದೈವವೇ ಪ್ರಬಲವು. ಯುಧಿಷ್ಠಿರನ ಸೈನ್ಯವನ್ನು ಪಾಂಚಾಲ ರಥಗಳನ್ನು ಧ್ವಂಸ ಮಾಡಿ ಬಾಣ ಜ್ವಾಲೆಗಳಿಂದ ದಿಕ್ಕುಗಳೆಲ್ಲವನ್ನು ದಹಿಸಿ ವಜ್ರಪಾಣಿಯಾದ ಇಂದ್ರನು ಅಸುರರನ್ನು ಹೇಗೋ ಹಾಗೆ ಯುದ್ಧದಲ್ಲಿ ಪಾಂಡವರನ್ನು ಮೂರ್ಛೆಗೊಳಿಸಿದ ಮಹಾರಥನಾದ ಆ ಕರ್ಣನು ಗಾಳಿಗೆ ಮುರಿದು ಬಿದ್ದ ಮರದಂತೆ ಸತ್ತು ಮಲಗಿದನೆಂದರೆ ನಂಬುವುದು ಹೇಗೆ? ಸಮುದ್ರದ ಮೇರೆಯನ್ನು ಹೇಗೋ ಹಾಗೆ ದುಃಖದ ಕೊನೆಯನ್ನು ಕಾಣದೆ ತತ್ತಳಿಸುವೆನು. ಕರ್ಣನು ಸತ್ತುದನ್ನು, ಅರ್ಜುನನು ಜಯಶಾಲಿಯಾದುದನ್ನು ಕೇಳಿ ನನ್ನ ವ್ಯಸನಕ್ಕೆ ಪಾರವೇ ಇಲ್ಲದಂತಿದೆ. ಈಗ ನನಗೂ ಪ್ರಾಣವನ್ನು ಬಿಡುವುದೇ ಮೇಲೆಂದು ತೋರಿರುವುದು. ಓ ಸಂಜಯ, ಕರ್ಣ ವಧ ವೃತ್ತಾಂತವು ಈಗಲೂ ನಿಜವಲ್ಲವೆಂದೇ ನನಗೆ ತೋರುತ್ತಿದೆ. ವೀರಸಿಂಹನಾದ ಕರ್ಣನು ಕೊಲ್ಲಲ್ಪಟ್ಟನು ಎಂಬಿ ಮಾತನ್ನು ಕೇಳಿಯೂ ಒಡೆಯದಿರುವ ನನ್ನ ಹೃದಯವು ವಜ್ರದಂತೆ ದೃಢವಾದುದು. ಕರ್ಣ ವಧವೆಂಬ ಮಹಾವ್ಯಸನ ವೃತ್ತಾಂತವನ್ನು ಕೇಳಿಯೂ ನಾನು ಬದುಕಿರುವುದರಿಂದ ದೇವತೆಗಳು ನನಗೆ ಮರಣವೇ ಇಲ್ಲದ ದೀರ್ಘಾಯುಷ್ಯವನ್ನೇ ಕೊಟ್ಟಿರಬೇಕು. ಇದರಲ್ಲಿ ಸಂಶಯವಿಲ್ಲ. ಓ ಸಂಜಯ, ಆಪ್ತ ಬಂಧುವನ್ನು ಕಳೆದುಕೊಂಡ ನಾನು ಇನ್ನೂ ಬದುಕಿರುವುದು ನಿಂದಾರ್ಹವಲ್ಲವೇ? ಈಗ ನಾನು ಲೋಕನಿಂದಾಸ್ಪದವಾದ ಸ್ಥಿತಿಗೆ ಗುರಿಯಾದೆನು. ಮಂದ ಬುದ್ಧಿಯುಳ್ಳ ನಾನು ಎಲ್ಲರಿಗೂ ಶೋಚನೀಯವಾದ ಅವಸ್ಥೆಗೆ ಬಂದೆನು. ಹಿಂದೆ ಎಲ್ಲರ ಗೌರವಕ್ಕೆ ಪಾತ್ರನಾಗಿದ್ದ ನಾನು ಈಗ ಶತ್ರುಗಳಿಂದ ಉಂಟಾದ ಈ ಅವಮಾನಕ್ಕೆ ಗುರಿಯಾಗಿ ಹೇಗೆ ಬದುಕಿರಲಿ? ಭೀಷ್ಮ ದ್ರೋಣರ ವಧೆಯಿಂದಲೂ ಮಹಾತ್ಮನಾದ ಕರ್ಣನ ಮರಣದಿಂದಲೂ ನಾನು ಅಪಾರ ದುಃಖಕ್ಕೆ ಗುರಿಯಾದೆನು. ಕರ್ಣನು ಸತ್ತ ಮೇಲೆ ಇನ್ನು ನಮ್ಮ ಸೇನೆ ಯಾವುದು ಉಳಿಯುವಂತೆ ನನಗೆ ತೋರಲಿಲ್ಲ. ಮಹಾತ್ಮನಾದ ಆ ಕರ್ಣನಾದರೂ ನನ್ನ ಮಕ್ಕಳಿಗೆ ಮಹಾಮೇರುವಿನಂತೆ ಆಧಾರವನಾಗಿದ್ದವನು. ಆ ಪುರುಷ ಶ್ರೇಷ್ಠನೇ ಸತ್ತ ಮೇಲೆ ನಾನು ಬದುಕಿ ಪ್ರಯೋಜನವೇನು? ವಜ್ರಾಹತವಾದ ಪರ್ವತ ಶಿಖರದಂತೆ ಕರ್ಣನು ಬಾಣ ಪ್ರಹಾರದಿಂದ ಮೈಮುರಿದು ರಥದಿಂದ ಕೆಳಕ್ಕೆ ಬಿದ್ದನಲ್ಲವೇ? ಮಹಾಗಜದಿಂದ ಕೆಡಹಲ್ಪಟ್ಟ ಮದದಾನೆಯಂತೆ ರಕ್ತ ದಿಗ್ಧವಾದ ಮೈಯಿಂದ ಈಗ ಅವನು ರಣಾಂಗಣವನ್ನೆಲ್ಲ ಶೋಭೆಗೊಳಿಸುತ್ತಾ ಮಲಗಿರಬೇಕು. ಯಾವನು ತನ್ನ ಕುಮಾರರಿಗೆ ದೊಡ್ಡ ಬೆಂಬಲವಾಗಿದ್ದನೋ, ಯಾವಾತನಲ್ಲಿ ಪಾಂಡವರಿಗೂ ಭಯವಿದ್ದಿತೋ, ಧನುರ್ಧಾರಿಗಳೆಲ್ಲರಿಗೂ ಪ್ರತಿನಿಧಿಯಾದ ಆ ಕರ್ಣನು ಅರ್ಜುನನಿಂದ ಕೊಲ್ಲಲ್ಪಟ್ಟನೆ. ವೀರನಾಗಿ ಮಹಾಧನುರ್ಧಾರಿಯಾಗಿ ಮಿತ್ರರಿಗೆ ಅಭಯವನ್ನು ಕೊಡುತ್ತಿದ್ದ ಆ ಕರ್ಣನು ಹಿಂದೆ ದೇವೇಂದ್ರನಿಂದ ಬಲಾಸುರನು ಹೇಗೋ ಹಾಗೆ ಹತನಾಗಿ ಮಲಗಿದನೆ. ಸಂಜಯ, ಕುಂಟನ ಮಾರ್ಗ ಪ್ರಯಾಣವು, ದರಿದ್ರನ ಕೋರಿಕೆಯು, ದುರ್ಯೋಧನನ ಅತ್ಯಾಶೆಯು ಈಗ ಸಮಾನವಾದವು. ನಾವೊಂದು ವಿಧವಾಗಿ ಯೋಚಿಸಿದರೆ ಅದು ದೈವದಿಂದ ವಿಪರೀತವಾಗಿ ಪರಿಣಮಿಸಿತು. ಆದುದರಿಂದ ದೈವವೇ ಪ್ರಬಲವಾದುದು, ಕಾಲವನ್ನು ಮೀರಲಾಗುವುದಿಲ್ಲ. ಸಂಜಯ, ನನ್ನ ಮಗನಾದ ದುಶ್ಯಾಸನನು ಆ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ನೀಗಿ ಎದೆಗುಂದಿ ಕಾರ್ಪಣ್ಯದಿಂದ ಪಲಾಯನ ಮಾಡುತ್ತಾ ಶತ್ರುವಿನ ಕೈಗೆ ಸಿಕ್ಕಿ ಕೊಲ್ಲಲ್ಪಡಲಿಲ್ಲವಷ್ಟೇ. ಆಗ ಅವನು ಯುದ್ಧದಲ್ಲಿ ವೀರಯೋಗ್ಯವಲ್ಲದ ಅಲ್ಪ ಸ್ವಭಾವವನ್ನು ತೋರಿಸಲಿಲ್ಲವಷ್ಟೇ. ಮಾನವಂತರು ಶೂರರು ಆದ ಇತರ ಕ್ಷತ್ರಿಯರಂತೆ ಅವನು ಸಾಯಲಿಲ್ಲವೇನು? ಮೂಢನು ಯಾವಾಗಲೂ ತನ್ನ ಮೈಗೆ ಅನುಕೂಲವಾದ ಔಷಧ ಪಥ್ಯಗಳನ್ನು ನಿರಾಕರಿಸುವಂತೆ ಯುದ್ಧವು ಬೇಡವೆಂದು ಸಾರಿ ಸಾರಿ ಹೇಳಿದ ಯುಧಿಷ್ಠಿರನ ಮಾತನ್ನು ದುರ್ಯೋಧನನು ನಿರಾಕರಿಸಿದನು. ಶರತಲ್ಪದ ಮೇಲೆ ಮಲಗಿದ್ದ ಮಹಾತ್ಮನಾದ ಭೀಷ್ಮನು ದಾಹಶಾಂತಿಗಾಗಿ ನೀರನ್ನು ಬಯಸಿದಾಗ ಅರ್ಜುನನು ಭೂಮಿಯನ್ನೇ ಭೇದಿಸಿ ಜಲಧಾರೆಯನ್ನು ಹೊರಡಿಸಿದನು. ಆ ಜಲಧಾರೆಯನ್ನು ಕಂಡಾಗ ಕೂಡ ಭೀಷ್ಮನು ದುರ್ಯೋಧನನನ್ನು ಕರೆದು, ಅಪ್ಪ, ಈಗಲಾದರೂ ಪಾಂಡವರೊಡನೆ ಸಮಾಧಾನ ಮಾಡಿಕೊ. ಅದರಿಂದ ಶತ್ರುತ್ವವು ನೀಗುವುದು. ನಿಮ್ಮ ಯುದ್ಧವು ನನ್ನಲ್ಲಿಯೇ ಕೊನೆಗಾಣಲಿ. ಪಾಂಡುಪುತ್ರರೊಡನೆ ಸಹೋದರ ಭಾವದಿಂದ ಸೇರಿ ಈ ಭೂಮಿಯನ್ನು ಅನುಭವಿಸು.
ನನ್ನ ಮಾತನ್ನು ಕೇಳದಿದ್ದರೆ ನೀನು ಶೋಕಕ್ಕೆ ಗುರಿಯಾಗುವೆ ಎಂದು ಹೇಳಿದನು. ದೀರ್ಘದರ್ಶಿಯಾದ ಆತನ ವಚನವು ಈಗ ಫಲಿಸಿತು. ಓ ಸಂಜಯ, ಮಂತ್ರಿಗಳನ್ನು ಪುತ್ರರನ್ನು ಕಳೆದುಕೊಂಡ ನಾನು ರೆಕ್ಕೆ ಮುರಿದ ಹಕ್ಕಿಯಂತೆ ಆಗಿನ ಕಪಟ ದ್ಯೂತದಿಂದ ಈ ಕಷ್ಟಕ್ಕೆ ಗುರಿಯಾದೆನು. ಅರಿಯದ ಬಾಲಕರು ಆಟಕ್ಕಾಗಿ ಪಾರಿವಾಳವನ್ನು ಹಿಡಿದು ಅದರ ಎರಡು ರೆಕ್ಕೆಗಳನ್ನು ಕತ್ತರಿಸಿ ಅಟ್ಟಹಾಸದಿಂದ ಮೇಲಕ್ಕೆ ಹಾರಿಸಿದರೆ ರೆಕ್ಕೆ ಮುರಿದ ಆ ಪಕ್ಷಿಗಳಿಗೆ ಆಕಾಶಗಮನವು ಹೇಗೆ ಅಸಾಧ್ಯವೋ ಅದರಂತೆ ಈಗ ನನ್ನ ಗತಿಯಾಗಿದೆ. ನನ್ನ ಸಕಲ ಪುರುಷಾರ್ಥಗಳು ಹೋದವು. ನನ್ನ ಜ್ಞಾತಿಗಳು ಬಂಧುಗಳು ಮೃತರಾದರು. ನಾನು ಶತ್ರುಗಳ ಕೈಗೆ ಸಿಕ್ಕಿಬಿದ್ದೆನು. ಇನ್ನು ನಾನು ಯಾವ ದಿಕ್ಕಿಗೆ ಹೋಗಲಿ ಎಂದನು. ಹೀಗೆ ಧೃತರಾಷ್ಟ್ರನು ಮಹಾವ್ಯಸನದಿಂದ ಸಂಜಯನ ಮುಂದೆ ಪ್ರಲಪಿಸಿ ತಿರುಗಿ, ಆಹಾ, ಯಾವನು ಎಲ್ಲ ಕಾಂಬೋಜರನ್ನು, ಅಂಬಷ್ಟರನ್ನು, ಕೇಕಯರನ್ನು, ಗಾಂಧಾರರನ್ನು, ವಿದೇಹರನ್ನು ಜಯಿಸಿದನೋ, ಯಾವನು ದುರ್ಯೋಧನನ ಮೇಲ್ಮೆಗಾಗಿ ಈ ಭೂಮಂಡಲವೆಲ್ಲವನ್ನೂ ಸಾಧಿಸಿದನೋ, ಆ ಕರ್ಣನು ಪಾಂಡವರಿಂದ ಯುದ್ಧದಲ್ಲಿ ವಧಿಸಲ್ಪಟ್ಟನೆ. ಮಹಾಧನುರ್ಧಾರಿಯಾದ ಆತನು ಸತ್ತ ಮೇಲೆ ಇನ್ನು ನಮ್ಮಲ್ಲಿ ಉಳಿದ ವೀರರು ಯಾರು ಯಾರುಂಟು? ಅವರೆಲ್ಲರನ್ನೂ ನನಗೆ ತಿಳಿಸು. ಆ ಯುದ್ಧದಲ್ಲಿ ಪಾಂಡವರ ಕೊಲೆಯಿಂದ ತಪ್ಪಿಸಿಕೊಂಡ ವೀರನೊಬ್ಬನು ಈಗ ನಮ್ಮಲ್ಲಿ ಇಲ್ಲವೇನು? ಆ ವೀರನು ಅರ್ಜುನನಿಂದ ಹತನಾದನೆಂದು ನೀನು ತಿಳಿಸಿದೆಯಷ್ಟೇ. ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೆನಿಸಿ ಶಿಖಂಡಿಗೆ ಇದಿರಾಗಿ ನಿಂತು ಯುದ್ಧ ಮಾಡಲು ಇಷ್ಟವಿಲ್ಲದ ಭೀಷ್ಮನನ್ನು ಆ ಶಿಖಂಡಿಯೇ ತನ್ನ ಬಾಣಗಳಿಂದ ಹೊಡೆದನೆಂದು ಹೇಳಿದೆ. ಹಾಗೆಯೇ ಅಶ್ವತ್ಥಾಮನು ಹತನಾದನೆಂಬ ಧರ್ಮರಾಜನ ಮಾತನ್ನು ಸತ್ಯವೆಂದು ನಂಬಿ ದ್ರೋಣನು ಶಸ್ತ್ರತ್ಯಾಗ ಮಾಡಿ ಯೋಗ ನಿಷ್ಠೆಯಲ್ಲಿದ್ದಾಗ ಸುತ್ತಲೂ ಬೀಳುವ ಬಾಣಗಳ ನಡುವೆ ಸಿಕ್ಕಿಬಿದ್ದು ಇದೇ ಸಮಯದಲ್ಲಿ ಖಡ್ಗಪಾಣಿಯಾಗಿ ಬಂದ ದೃಷ್ಟದ್ಯುಮ್ನನಿಂದ ಕೊಲ್ಲಲ್ಪಟ್ಟನಲ್ಲವೇ? ಭೀಷ್ಮ ದ್ರೋಣರಿಬ್ಬರು ಹೀಗೆ ಅನೇಕ ಶತ್ರುಗಳನ್ನು ಕೊಲ್ಲುತ್ತಿದ್ದು ಕೊನೆಗೆ ಕಪಟದಿಂದ ಕೊಲ್ಲಲ್ಪಟ್ಟರೆಂದು ಕೇಳಿದೆನು. ಯುದ್ಧ ಧರ್ಮಕ್ಕನುಸಾರವಾಗಿ ನಡೆದರೆ ವಜ್ರಪಾಣಿಯಾದ ಇಂದ್ರನಾದರೂ ಭೀಷ್ಮ ದ್ರೋಣರಿಬ್ಬರನ್ನು ಕೊಲ್ಲಲು ಶಕ್ತನಲ್ಲ. ಇದು ಸತ್ಯವು. ಅದು ಹಾಗಿರಲಿ. ಎಲ್ಲ ಉತ್ತಮಾಸ್ತ್ರಗಳನ್ನು ಬಲ್ಲವನು ಇಂದ್ರ ಸಮಾನನೂ ಆದ ಕರ್ಣನನ್ನು ಯುದ್ಧದಲ್ಲಿ ಮೃತ್ಯುವು ಹೇಗೆ ಮುಟ್ಟಿತು? ಇಂದ್ರನು ಮೋಸದಿಂದ ಕರ್ಣನ ಕುಂಡಲಗಳನ್ನು ದಾನವಾಗಿ ಪಡೆದಾಗ ಸುವರ್ಣಾಲಂಕೃತವಾದ ಮತ್ತು ದೇವ ನಿರ್ಮಿತವಾದ ಯಾವ ಶಕ್ತ್ಯಾಯುಧವನ್ನು ಕೊಟ್ಟನೋ ಅದು ಎಂತಹ ಶತ್ರುಗಳನ್ನಾದರೂ ಕೊಲ್ಲುವ ಶಕ್ತಿಯುಳ್ಳದ್ದು. ಕರ್ಣನ ಬತ್ತಳಿಕೆಯಲ್ಲಿದ್ದ ಸರ್ಪ ಮುಖವಾದ ದಿವ್ಯ ಬಾಣವು ಶತ್ರುಗಳನ್ನು ಸಂಹರಿಸತಕ್ಕ ಶಕ್ತಿಯುಳ್ಳದ್ದು. ಯಾವನು ಭೀಷ್ಮ ದ್ರೋಣರೇ ಮುಂತಾದ ಮಹಾರಥರಾದ ವೀರರನ್ನು ಸಡ್ಡೆ ಮಾಡದೆ ಧರ್ಮದಗ್ನಿ ಪುತ್ರನಾದ ಪರಶುರಾಮನಿಂದ ಘೋರವಾದ ಬ್ರಹ್ಮಾಸ್ತ್ರವನ್ನು ಪಡೆದನು. ಮಹಾಬಾಹುವಾದ ಯಾವಾತನು ದ್ರೋಣಾದಿಗಳೆಲ್ಲರೂ ಬಾಣಪೀಡಿತನಾಗಿ ಬೆನ್ನು ತೋರಿಸಿ ಓಡುತ್ತಿರುವುದನ್ನು ನೋಡಿ ಸುಭದ್ರಾ ಪುತ್ರನಾದ ಅಭಿಮನ್ಯುವಿನ ಬಿಲ್ಲನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ಕತ್ತರಿಸಿದನು. ಅಂತಹ ಕರ್ಣನು ಪಾರ್ಥನಿಂದ ಹೇಗೆ ಕೊಲ್ಲಲ್ಪಟ್ಟನು? 10,000 ಆನೆಯ ಬಲವುಳ್ಳವನು, ವಜ್ರಾಯುಧಕ್ಕೆ ಸಮಾನವಾದ ವೇಗವುಳ್ಳವನು ಆದ ಭೀಮಸೇನನನ್ನು ಕ್ಷಣಮಾತ್ರದಲ್ಲಿ ವಿರಥನನ್ನಾಗಿ ಮಾಡಿ ಪರಿಹಾಸ ಮಾಡಿದ ಆ ಕರ್ಣನು ಪಾರ್ಥನಿಂದ ಹತನಾದುದು ಹೇಗೆ? ಯಾವಾತನು ಬಾಣಗಳಿಂದ ಸಹದೇವನನ್ನು ಜಯಿಸಿ ಅವನನ್ನು ರಥಹೀನನನ್ನಾಗಿ ಮಾಡಿ ಕೊನೆಗೆ ಕರುಣೆಯಿಂದಲೂ ಧರ್ಮಚಿಂತೆಯಿಂದಲೂ ಆತನನ್ನು ಕೊಲ್ಲದೆ ಬಿಟ್ಟನು. ಯಾವನು ಸಾವಿರಾರು ಮಾಯೆಗಳನ್ನು ಹರಡಿ ಯುದ್ಧ ಮಾಡುತ್ತಿದ್ದ ಘಟೋತ್ಕಚನೆಂಬ ಪ್ರಬಲ ರಾಕ್ಷಸನನ್ನು ಇಂದ್ರದತ್ತವಾದ ಶಕ್ತ್ಯಾಯುಧದಿಂದ ಕೊಂದನು. ಆ ಕರ್ಣನನ್ನು ಪಾರ್ಥನು ಹೇಗೆ ಕೊಂದನು? ಯಾವನಿಗಾಗಿ ಹೆದರಿ ಬಹಳ ದಿನಗಳವರೆಗೂ ವೀರನಾದ ಧನಂಜಯನು ದ್ವಂದ್ವ ಯುದ್ಧಕ್ಕೆ ಸಿದ್ಧನಾಗದಿದ್ದನು ಅಂತಹ ವೀರನು ಯುದ್ಧದಲ್ಲಿ ಹೇಗೆ ಕೊಲ್ಲಲ್ಪಟ್ಟನು? ಅತ್ತಲಾಗಿ ಯುದ್ಧಕ್ಕೆ ಕರೆಯುತ್ತಿರುವ ಸಂಶಪ್ತಕರನ್ನು ಕೊಂದು ಬಂದು ಆಮೇಲೆ ಕರ್ಣನನ್ನು ನಾನು ಕೊಲ್ಲುವೆನು ಎಂದು ನೆವವನ್ನು ಹೇಳುತ್ತಾ ಅರ್ಜುನನು ಯಾವನ ಕೈಯಿಂದ ಸಪ್ಪಿಸಿಕೊಳ್ಳುತ್ತಿದ್ದನು ಅಂತಹ ಶೂರನಾದ ಕರ್ಣನು ಹೇಗೆ ಕೊಲ್ಲಲ್ಪಟ್ಟನು? ಇದು ಅಸಂಭವವು. ಯುದ್ಧ ರಥವು ಮುರಿಯದೆ, ಬಿಲ್ಲು ತುಂಡಾಗದೆ ಅಥವಾ ಅಸ್ತ್ರಗಳು ಕ್ಷೀಣಿಸದಿದ್ದರೆ ಆ ಕರ್ಣನು ಶತ್ರುಗಳಿಂದ ಕೊಲ್ಲಲ್ಪಡುವನು ಎಂಬುದು ಸುಳ್ಳು. ಮಹಾಧನುಸ್ಸನ್ನೊದರುತ್ತಾ ಕ್ರೂರ ಬಾಣಗಳನ್ನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುವವನು, ಪುರುಷ ಶ್ರೇಷ್ಠನು, ಹುಲಿಯಂತೆ ವೇಗವುಳ್ಳವನು ಆದ ಆ ಕರ್ಣನನ್ನು ಯುದ್ಧದಲ್ಲಿ ಜಯಿಸುವುದಕ್ಕೆ ಯಾವನು ತಾನೇ ಶಕ್ತನು? ಕರ್ಣನು ಹತನಾದನೆಂದು ನೀನು ಹೇಳುವುದರಿಂದ ಆ ಮಾತು ನಿಜವಾಗಿದ್ದರೆ ಆತನ ಬಿಲ್ಲಾದರೂ ಮುರಿದಿರಬೇಕು, ಆತನ ರಥವಾದರೂ ಒಡೆದಿರಬೇಕು, ಅಥವಾ ಅವನ ಅಸ್ತ್ರಗಳಾದರೂ ಕ್ಷೀಣಿಸಿರಬೇಕು. ಆ ಕರ್ಣನು ಹತನಾದ ವಿಷಯದಲ್ಲಿ ನನಗೆ ಬೇರೆ ಕಾರಣವೇನೂ ತೋರಲಿಲ್ಲ.
ನಾನು ಅರ್ಜುನನನ್ನು ಕೊಂದಲ್ಲದೆ ಕಾಲನ್ನು ತೊಳೆಯುವುದಿಲ್ಲವೆಂಬುದು ಅವನ ಮಹಾಘೋರವಾದ ವ್ರತವಾಗಿದ್ದಿತು. ಇವನ ಭಯದಿಂದಲೇ ಯುಧಿಷ್ಠಿರನು ಕಳೆದ 13 ವರ್ಷಗಳಿಂದಲೂ ನಿದ್ರೆಯಿಲ್ಲದೆ ಕಳವಳಿಸುತ್ತಿದ್ದನು. ಇವನ ವೀರ್ಯ ಬಲವನ್ನು ನಂಬಿಯೇ ನನ್ನ ಮಗನು ಪಾಂಡವ ಪತ್ನಿಯನ್ನು ಬಲಾತ್ಕಾರದಿಂದ ಸಭಾಮಧ್ಯಕ್ಕೆ ಎಳೆಯಿಸಿದನು. ಆ ಕರ್ಣನ ಬಲದಿಂದಲೇ ದುರ್ಯೋಧನನು ಕೌರವ ರಾಜರ ಸಭೆಯಲ್ಲಿ ಪಾಂಡವರೆಲ್ಲರೂ ನೋಡುತ್ತಿರುವಾಗ ನಿರ್ಭಯವಾಗಿ ಈ ಪಾಂಚಾಲಿಯು ನನ್ನ ದಾಸರ ಪತ್ನಿ ಎಂದು ಕರೆದನು. ಮತ್ತು ಅದೇ ಸಭೆಯಲ್ಲಿ ಯಾವನು ದ್ರೌಪದಿಯನ್ನು ನೋಡಿ, ಎಲೆ ಕೃಷ್ಣೆ, ಇನ್ನು ನಿನಗೆ ಪತಿಗಳಿಲ್ಲ, ನಿನ್ನ ಗಂಡಂದಿರೆಲ್ಲರೂ ಈಗ ಎಳ್ಳಿನ ಜಳ್ಳು ಕಾಳಿಗೆ ಸಮಾನರು, ಬೇರೆ ಸಮರ್ಥನಾದ ಯಾವನಾದರೂ ಪುರುಷನನ್ನು ಪತಿಯನ್ನಾಗಿ ಆಶ್ರಯಿಸು ಎಂಬುದಾಗಿ ಸಭಾಮಧ್ಯದಲ್ಲಿ ಕಠಿಣ ವಾಕ್ಯಗಳನ್ನು ತನ್ನ ಬಾಯಿಂದಲೇ ನುಡಿದನು. ಅಂತಹ ಸೂತಪುತ್ರನು ಹೇಗೆ ಶತ್ರುಗಳಿಂದ ಕೊಲ್ಲಲ್ಪಟ್ಟನು? ಮತ್ತು ಯಾವ ಕರ್ಣನು ನನ್ನ ಮಗನನ್ನು ಕುರಿತು, ಮಿತ್ರ, ಭೀಷ್ಮನು ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ಬೇಕಾದ ಹಾಗೆ ಕೊಚ್ಚಿಕೊಳ್ಳಲಿ, ದ್ರೋಣನಾದರೂ ಯುದ್ಧದಲ್ಲಿ ತನಗಿರುವ ಹೆಮ್ಮೆಯನ್ನು ಹೇಳಿಕೊಳ್ಳಲಿ, ಒಂದು ವೇಳೆ ಅವರು ಕುಂತಿ ಪುತ್ರರಲ್ಲಿ ತಮಗಿರುವ ಪಕ್ಷಪಾತದಿಂದ ಅವರನ್ನು ಕೊಲ್ಲದೆ ಬಿಟ್ಟರೂ ಬಿಡಲಿ, ಅವರೆಲ್ಲರನ್ನೂ ಒಟ್ಟಾಗಿ ಸೇರಿಸಿ ನಾನು ಕೊಲ್ಲುವೆನು. ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು. ಆ ಅರ್ಜುನನ ಗಾಂಧೀವ ಧನುಸ್ಸಾಗಲಿ ಅವನ ಅಕ್ಷಯ ತೂಣೀರಗಳಾಗಲಿ ಚಂದನಾನುಲೇಪಿತವಾಗಿ ಇದಿರಿಗೆ ಬರುತ್ತಿರುವ ನನ್ನ ಬಾಣಗಳನ್ನು ಏನು ತಾನೇ ಮಾಡಬಲ್ಲವು ಎಂದು ಹೇಳುತ್ತಿದ್ದನು. ವೃಷಭದಂತೆ ಅಗಲವಾದ ಹೆಗಲುಳ್ಳ ಆ ಕರ್ಣನು ಅರ್ಜುನನಿಂದ ಕೊಲ್ಲಲ್ಪಟ್ಟನು ಎಂಬುದು ಹೇಗೆ? ಯಾವನು ಗಾಂಡೀವ ಪ್ರಯುಕ್ತಗಳಾದ ಬಾಣಗಳ ವೇಗವನ್ನು ಲಕ್ಷ್ಯ ಮಾಡದೆ ಆ ಸಭೆಯಲ್ಲಿ ದ್ರೌಪದಿಯನ್ನು ಕುರಿತು, ಎಲೆ ಕೃಷ್ಣೆ, ಇನ್ನು ನೀನು ಗಂಡನಿಲ್ಲದವಳಾದೆ ಎಂದು ಹೇಳುತ್ತಾ ಪಾಂಡವರನ್ನು ಕಡೆಗಣ್ಣಿನಿಂದ ನೋಡಿದನು, ಅಂತಹ ಧೀರನು ಹೀಗೆ ತಾನೇ ಹತನಾದನು. ಯಾವನು ತನ್ನ ಬಾಹುಬಲದಿಂದ ಅರ್ಜುನನಿಗಾಗಲಿ ಅವನ ಮಗನಾದ ಅಭಿಮನ್ಯುವಿಗಾಗಲಿ ಕೃಷ್ಣನಿಗಾಗಲಿ ಒಂದು ಮುಹೂರ್ತ ಮಾತ್ರವಾದರೂ ಹೆದರದಿದ್ದನು, ಅಂತಹವನು ಪಾಂಡವರ ಕೈಯಿಂದ ಸಾಯುವುದೆಂದರೇನು? ಇಂದ್ರಾದಿ ದೇವತೆಗಳೇ ಎದುರಿಸಿ ಬಂದರೂ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲವೆಂಬುದು ನನ್ನ ಭಾವನೆ. ಇನ್ನು ಪಾಂಡವರು ಎಷ್ಟು ಮಾತ್ರದವರು? ಅಧಿರಥ ಪುತ್ರನಾದ ಯಾವನು ತನ್ನ ಧನುಸ್ಸಿನ ನಾಣನ್ನು ತೀಡುವಾಗ ಅಥವಾ ಕೈಚೀಲಗಳನ್ನು ತೊಡುವಾಗ ಒಬ್ಬ ಮನುಷ್ಯನಾದರೂ ಎದುರಿಗೆ ನಿಲ್ಲಲು ಶಕ್ತನಾಗನು. ಅಂತಹ ಕರ್ಣನು ಸಾಯುವುದೆಂದರೇನು? ಓ ಸಂಜಯ, ಒಂದು ವೇಳೆ ಭೂಮಿಯಲ್ಲಿ ಚಂದ್ರ ಸೂರ್ಯ ಕಿರಣಗಳೇ ಇಲ್ಲದಂತಾಗಬಹುದು. ಪುರುಷ ಶ್ರೇಷ್ಠನೆನಿಸಿ ಮತ್ತು ಯಾವ ಯುದ್ಧದಲ್ಲಿಯೂ ಹಿಮ್ಮೆಟ್ಟದ ಆ ಕರ್ಣನ ವಧವು ಸಂಭಾವ್ಯವೇ ಅಲ್ಲ. ಮೂಢನಾದ ನನ್ನ ಮಗನು ಯಾವ ಕರ್ಣನ ಮತ್ತು ತಮ್ಮನಾದ ದುಶ್ಯಾಸನನ ಬೆಂಬಲದಿಂದ ಬುದ್ಧಿಗೆಟ್ಟು ಆ ಶ್ರೀ ವಾಸುದೇವನನ್ನೇ ಅವಮಾನಗೊಳಿಸಿದನು. ಅವರಿಬ್ಬರು ಈಗ ಯುದ್ಧದಲ್ಲಿ ಹತರಾಗಿ ಬಿದ್ದುದನ್ನು ನೋಡಿ ನನ್ನ ಮಗನು ಎಷ್ಟು ದುಃಖಿಸುವನು. ಸಂಜಯ, ಅರ್ಜುನನೊಡನೆ ರಥಯುದ್ಧದಲ್ಲಿ ಕಲೆತು ಪಾಂಡವ ವೀರರನ್ನೆಲ್ಲ ಜಯಿಸುತ್ತಿದ್ದ ಆ ಸೂರ್ಯಪುತ್ರನು ಯುದ್ಧದಲ್ಲಿ ಹತನಾಗಿ ಬಿದ್ದುದನ್ನು ನೋಡಿದಾಗ ನನ್ನ ಮಗನು ಏನು ಹೇಳಿದನು? ನಿಜವಾಗಿಯೂ ಆ ದುರ್ಯೋಧನನು ಈಗಿನ ಯುದ್ಧದಲ್ಲಿ ನನ್ನ ಮಗನಾದ ದುರ್ಮರ್ಷಣನು ಕರ್ಣಪುತ್ರನಾದ ವೃಷಸೇನನು ಹತರಾದುದನ್ನು, ಮಹಾರಥರಾದ ಪಾಂಡವರಿಂದ ತನ್ನ ಸೈನ್ಯಗಳೆಲ್ಲವೂ ಚದುರಿ ಹೋದುದನ್ನು, ರಥಿಕರಾದ ತನ್ನ ಕಡೆಯ ರಾಜರೆಲ್ಲ ಪಾಂಡವರ ಬಾಣ ಪ್ರಹಾರಕ್ಕೆ ಹೆದರಿ ಹಿಂತಿರುಗಿ ಓಡುತ್ತಿರುವುದನ್ನು ನೋಡಿ ಅಪಾರ ದುಃಖಕ್ಕೆ ಗುರಿಯಾಗಿರಬೇಕು. ದುರ್ಯೋಧನನಾದರೂ ಯಾರಿಂದಲೂ ತಿದ್ದಲು ಸಾಧ್ಯವಾಗದಷ್ಟು ಅವನೀತನು, ಗರ್ವಾಂಧನು, ಬುದ್ಧಿಹೀನನು, ಇಂದ್ರಿಯ ಜಯವಿಲ್ಲದವನು. ಇಂತಹ ನೀಚನಾದ ಆ ನನ್ನ ಪುತ್ರನು ಆಗ ಉತ್ಸಾಹಹೀನವಾದ ತನ್ನ ಸೈನ್ಯವನ್ನು ನೋಡಿ ಹೇಳಿದುದೇನು? ಹಿತೈಷಿಗಳಾದ ಸ್ನೇಹಿತರು ಎಷ್ಟೋ ವಿಧವಾಗಿ ಬುದ್ಧಿವಾದಗಳನ್ನು ಹೇಳಿದರೂ ಕೇಳದೆ ಪಾಂಡವರೊಡನೆ ದೊಡ್ಡ ವೈರವನ್ನು ಬೆಳೆಸಿದ ಆ ನನ್ನ ಮಗನು ಯುದ್ಧದಲ್ಲಿ ತನ್ನ ಸೈನ್ಯಗಳೆಲ್ಲವೂ ಪ್ರಾಯಕವಾಗಿ ನಷ್ಟವಾದ ಮೇಲೆ ಈಗ ಏನು ಹೇಳುತ್ತಿರುವನು? ಭೀಮನು ಯುದ್ಧದಲ್ಲಿ ತನ್ನ ತಮ್ಮನಾದ ದುಶ್ಯಾಸನನನ್ನು ಕೊಂದು ಅವನ ಎದೆಯ ರಕ್ತವನ್ನು ಪಾನ ಮಾಡುತ್ತಿದ್ದುದನ್ನು ನೋಡಿದಾಗ ದುರ್ಯೋಧನನು ಏನು ಹೇಳಿದನು? ಬುದ್ಧಿಯಿಲ್ಲದ ಆ ನನ್ನ ಮಗನು ಹಿಂದೆ ದ್ಯೂತ ಸಭೆಯಲ್ಲಿ ಶಕುನಿಯೊಡನೆ ಸೇರಿಕೊಂಡು ಮುಂದಿನ ಯುದ್ಧದಲ್ಲಿ ಕರ್ಣನು ಅರ್ಜುನನನ್ನು ಕೊಂದೇ ಕೊಲ್ಲುವನು ಎಂದು ಹೇಳುತ್ತಿದ್ದನಲ್ಲವೇ? ಆ ಕರ್ಣನು ಸತ್ತ ಮೇಲೆ ಈಗ ನನ್ನ ಮಗನು ಹೇಳುವುದೇನು? ಆ ಶಕುನಿಯ ಹಿಂದೆ ಶಕುನಿಯು ಹಿಂದೆ ಕಪಟ ದ್ಯೂತವನ್ನು ಹೂಡಿ ಪಾಂಡವರನ್ನು ವಂಚನೆಯಿಂದ ಜಯಿಸಿ ಸಂತೋಷದಿಂದ ಹಿಗ್ಗುತ್ತಿದ್ದನಲ್ಲವೇ? ಆ ಶಕುನಿಯು ಈಗ ಕರ್ಣನು ಸತ್ತ ಮೇಲೆ ಏನು ಹೇಳುತ್ತಿರುವನು?
ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಧನುರ್ವೇದವನ್ನು ಕಲಿಯುವುದಕ್ಕಾಗಿ ಯಾವನನ್ನು ಆಶ್ರಯಿಸುತ್ತಿದ್ದರೋ ರೂಪ ಯೌವನ ಸಂಪತ್ತುಗಳಿಂದ ದರ್ಶನೀಯನು ಮಹಾ ಯಶಸ್ವಿಯೂ ಆದ ಆ ಅಶ್ವತ್ಥಾಮನು ಕರ್ಣನು ಸತ್ತ ಮೇಲೆ ಈಗ ಏನು ಹೇಳುತ್ತಿರುವನು? ಓ ಸಂಜಯ, ಆನೆಗಳಿಗೂ ದುರ್ಜಯರಾದ ನಮ್ಮ ಯೋಧರು, ಯುದ್ಧಕ್ಕಾಗಿ ಬಂದು ಹತಶೇಷರಾಗಿರುವ ರಾಜರು ಈಗ ಕರ್ಣನು ಸತ್ತ ಮೇಲೆ ಹೇಳುತ್ತಿರುವುದೇನು? ರಥಿಕ ವ್ಯಾಘ್ರನೆನಿಸಿಕೊಂಡಿದ್ದ ದ್ರೋಣನು ಯುದ್ಧದಲ್ಲಿ ಸತ್ತ ಮೇಲೆ ಬೇರೆ ಬೇರೆ ಸೇನಾ ವಿಭಾಗಗಳಿಗೆಲ್ಲ ಮುಂದಾಳುಗಳಾಗಿ ಯಾರು ಯಾರು ನಿಂತರು? ರಥಿಕ ಶ್ರೇಷ್ಠನೆನಿಸಿಕೊಂಡ ಆ ಶಲ್ಯನು ಕರ್ಣನ ಸಾರಥ್ಯ ಕಾರ್ಯಕ್ಕಾಗಿ ಒಪ್ಪಿದುದು ಹೇಗೆ? ಆ ಸಂಗತಿಗಳನ್ನೆಲ್ಲ ನನಗೆ ತಿಳಿಸಬೇಕು. ಯುದ್ಧ ಕಾಲದಲ್ಲಿ ಕರ್ಣನ ಎಡ ಬಲ ಪಾರ್ಶ್ವಗಳಲ್ಲಿ ರಕ್ಷಕರಾಗಿದ್ದವರಾರು? ಅವನ ಹಿಂಭಾಗದಲ್ಲಿ ಬೆಂಬಲವಾಗಿ ಯಾರಿದ್ದರು? ಆ ಕರ್ಣನು ಯುದ್ಧಕ್ಕೆ ಹೋದ ಕಾಲದಲ್ಲಿ ಹಿಂಜರಿಯದೆ ಅವನೊಡನೆ ಯುದ್ಧಕ್ಕೆ ಹೋದ ಶೂರರಾರು? ಭಯದಿಂದ ಯುದ್ಧಕ್ಕೆ ಹಿಂಜರಿದು ಓಡಿ ಹೋದ ಅಲ್ಪಬುದ್ಧಿಯುಳ್ಳವರಾರು? ನೀವೆಲ್ಲರೂ ಒಟ್ಟಾಗಿ ಸೇರಿರುವಾಗ ನಿಮ್ಮೆಲ್ಲರನ್ನೂ ಮೀರಿ ಕರ್ಣನನ್ನು ಶತ್ರುಗಳು ಹೇಗೆ ಕೊಂದರು? ಪಾಂಡವರು ಸ್ವತಃ ಶೂರರು ಮತ್ತು ಮಹಾರಥರು. ಅವರು ಕರ್ಣನನ್ನು ಎದುರಿಸಿ ಬಂದ ರೀತಿಯೇನು? ಮೇಘಗಳು ಮಳೆಯನ್ನು ಕರೆಯುವಂತೆ ಬಾಣ ವರ್ಷಗಳನ್ನು ಕರೆಯುತ್ತಾ ಆ ಪಾಂಡವರು ಕರ್ಣನನ್ನು ಹೇಗೆ ಎದುರಿಸಿದರು? ಅಸ್ತ್ರಗಳೊಳಗೆಲ್ಲ ಮೇಲೆನಿಸಿಕೊಂಡ ಅಮೋಘವಾದ ಆ ಕರ್ಣನ ಸರ್ಪ ಬಾಣವಾದರೂ ದಿವ್ಯ ಶಕ್ತಿಯುಳ್ಳದ್ದು. ಅಂತಹ ದಿವ್ಯಾಸ್ತ್ರವು ವ್ಯರ್ಥವಾದುದು ಹೇಗೆ? ಅದನ್ನು ನನಗೆ ತಿಳಿಸು ಸಂಜಯ. ಆ ಕರ್ಣನು ಹತನಾದ ಮೇಲೆ ನಿರ್ವೀರ್ಯವಾದ ನಮ್ಮ ಸೈನ್ಯವು ಇನ್ನು ಮುಂದೆ ಉಳಿಯುವ ಹಾಗೆ ತೋರಲಿಲ್ಲ. ವೀರರು ಮಹಾಧನುರ್ಧಾರಿಗಳು ಆದ ಭೀಷ್ಮ ದ್ರೋಣರಿಬ್ಬರು ನಮಗಾಗಿ ಯುದ್ಧದಲ್ಲಿ ಪ್ರಾಣವನ್ನು ಬಿಟ್ಟರು. ಅದನ್ನು ಕಿವಿಯಾರೆ ಕೇಳಿದ ಮೇಲೆಯೂ ನಾನು ಬದುಕಿ ಪ್ರಯೋಜನವೇನು? ಯಾವನ ಬಾಹುಬಲವು 10,000 ಆನೆಗಳ ಬಲಕ್ಕೆ ಸಮಾನವೋ ಅಂತಹ ಕರ್ಣನಿಗೆ ಪಾಂಡವರಿಂದ ಉಂಟಾದ ವಧವನ್ನು ಕೇಳಿ ಮೇಲೆ ಮೇಲೆ ನನ್ನ ದುಃಖವು ಉಕ್ಕುತ್ತಿದೆ. ನಾನು ಸಹಿಸಲಾರೆನು. ಓ ಸಂಜಯ, ದ್ರೋಣನು ಹತನಾದ ಮೇಲೆ ನಮ್ಮವರಿಗೆ ಶತ್ರುಗಳೊಡನೆ ನಡೆದ ಯುದ್ಧ ಕ್ರಮಗಳನ್ನೆಲ್ಲ ವಿವರಿಸಿ ತಿಳಿಸಬೇಕು. ಕರ್ಣನು ಪಾಂಡವರೊಡನೆ ಹೇಗೆ ಯುದ್ಧ ಮಾಡಿದನೋ, ಎಲ್ಲ ಶತ್ರುಗಳನ್ನು ಕೊನೆಗಾಣಿಸತಕ್ಕ ಸಾಮರ್ಥ್ಯವುಳ್ಳ ಅವನು ಕೊನೆಗೆ ಹೇಗೆ ರಣರಂಗದಲ್ಲಿ ಶಾಂತನಾಗಿ ಮಲಗಿಬಿಟ್ಟನೋ ಆ ಅಂಶಗಳನ್ನೆಲ್ಲ ವಿವರವಾಗಿ ತಿಳಿಸಬೇಕು ಎಂದನು. ಇದು 6ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.